ಬಿಜೆಪಿ MLC ಆದ ರವಿಕುಮಾರ್ ಸರ್ ಇಂದಲೇ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸರ್, ಇಲ್ಲಿ ಮಹಿಳಾ ಮೀಸಲಾತಿ ಅನ್ನೋದು ಕೇವಲ ನೆಪವಷ್ಟೇ. ಅಸಲಿ ಕಾರಣ ಇರೋದು ಕ್ಷೇತ್ರ ಪುನರ್ ವಿಂಗಡಣೆ. ಯಾಕಂದ್ರೆ ಮುಂದಿನ ಚುನಾವಣೆ ಹೊತ್ತಿಗೆ ಹಿಂದಿ ಹಾರ್ಟ್ಲ್ಯಾಂಡ್ ನಲ್ಲಿ ತನ್ನ ವೋಟ್ ಬ್ಯಾಂಕ್ ಗಳನ್ನ ಮತ್ತಷ್ಟು ಭದ್ರಗೊಳಿಸಿಕೊಳ್ಳಿಕ್ಕೆ ಮಹಿಳಾ ಮೀಸಲಾತಿ ಅನ್ನೋ ವಿಚಾರವನ್ನ ಒಂದ್ ರೀತಿ ಶೀಲ್ಡ್ ಆಗಿ ಬಿಜೆಪಿ ಬಳಕೆ ಮಾಡ್ಕೊಳ್ತಿದೆ ಅನ್ನೋ ಆರೋಪ. ಏನ್ ಹೇಳ್ತೀರಿ? ಇದೆಲ್ಲ ಆಧಾರ ರಹಿತವಾಗಿರ್ತಕ್ಕಂತ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಎಷ್ಟು ಸೀಟ್ಗಳಿಗೆ ಇನ್ಕ್ರೀಸ್ ಮಾಡ್ತಾ ಇದೆ? ಈಗ 543ರಿಂದ 816ಕ್ಕೆ ಹೆಚ್ಚು ಮಾಡ್ತಾ ಇದೆ. ಈಗ ಕರ್ನಾಟಕ ರಾಜ್ಯದಲ್ಲಿ 28 ಸೀಟು MP ಸೀಟುಗಳಿದೆ. ಈಗ 14 ಸೀಟು ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ. 28ಅನ್ನ ಅರ್ಧ ಮಾಡಿದ್ರೆ ಎಷ್ಟಾಗತ್ತೆ ಮೇಡಮ್ರೆ? 14 ಸೀಟ್ ಆಗತ್ತೆ. ಅಂದ್ರೆ 50% ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ. ಎರಡೂ ಸೇರಿಸಿದ್ರೆ ಅಂದ್ರೆ 28 ಪ್ಲಸ್ 14 ಸೇರಿದ್ರೆ ಎಷ್ಟಾಗತ್ತೆ? 42 ಸೀಟ್ ಆಗತ್ತೆ. ಉತ್ತರ ಪ್ರದೇಶನ ತೆಗೆದುಕೊಳ್ಳೋಣ, ಸರಿ, 80 ಸೀಟ್ ಇದೆ. ಹೇಗೆ ಕರ್ನಾಟಕ ರಾಜ್ಯದಲ್ಲಿ 28 ಸೀಟಿಗೆ 14 ಸೀಟ್ಗಳನ್ನ ಸೇರಿಸಿದ್ರೆ 42 ಆಗುತ್ತೋ, ಉತ್ತರ ಪ್ರದೇಶದಲ್ಲಿ 80 ಸೀಟಿಗೆ 40% ಹೆಚ್ಚು ಮಾಡ್ತಾ ಇದೆ. 40 ಸೀಟ್ಗಳನ್ನ ಹೆಚ್ಚು ಮಾಡ್ತಾ ಇದೆ, ಅಂದ್ರೆ 50%. ಈಗ ಉದಾಹರಣೆಗೆ ಅಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಹೇಳಿ ನಾವು 80% ಮಾಡ್ತಾ ಇದ್ದೀವ? ಇಲ್ವಲ್ಲ. ಅಂದ್ರೆ ಆಯಾ ರಾಜ್ಯದ MP ಗಳು ಎಷ್ಟು ಜನ ಇದ್ದಾರೋ ಅದಕ್ಕೆ 50% ಅನ್ನ ಜಾಸ್ತಿ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಸರ್, ಕ್ಷಮೆ ಇರ್ಲಿ, ನಿಮ್ಮ ವಾಯ್ಸ್ ನಮಗೆ ಸರಿಯಾಗಿ ರೀಚ್ ಆಗಿಲ್ಲ. ಒಂದಷ್ಟು ಡಿಸ್ಟರ್ಬೆನ್ಸ್ ಇದೆ, ಅದನ್ನ ಕ್ವಿಕ್ ಆಗಿ ಸರಿಪಡಿಸೋ ಪ್ರಯತ್ನವನ್ನ ನಮ್ ಕಡೆಯಿಂದ ಕೂಡ ಮಾಡ್ತೀವಿ. ಅದೇ ಪ್ರಶ್ನೆಯನ್ನ ನಾನು ಅಶೋಕ್ ಗೌಡ್ರಿಗೆ ವರ್ಗಾವಣೆ ಮಾಡ್ತಾ, ಕರೆಕ್ಟು, ಅಂದ್ರೆ 50% ಎಲ್ಲಾ ರಾಜ್ಯಗಳಿಗೂ ಇಲ್ಲಿ ದಕ್ಷಿಣ ಉತ್ತರ ಅನ್ನೋ ತಾರತಮ್ಯ ಇಲ್ಲ, ಇದೆಲ್ಲ ಸರಿ ಅಶೋಕ್ ಗೌಡ್ರೆ. ನನ್ನ ಹತ್ರ ಒಂದು ಪ್ರತಿಷ್ಠಿತ ಪತ್ರಿಕೆಯ ಆರ್ಟಿಕಲ್ ನಲ್ಲಿ ಪ್ರಸ್ತಾಪ ಮಾಡಲಾಗಿರುವ ಒಂದು ಟೇಬಲ್ ಇದೆ. ನೀವು ಹೇಳ್ದಂಗೆ 50% ಕರೆಕ್ಟೇನೆ. ಇದು ಬೇರೆ ಪತ್ರಿಕೆಯದ್ದು ಅನ್ನೋ ಕಾರಣಕ್ಕೆ ನಾನು ಅದನ್ನ ಆನ್-ಏರ್ ನಲ್ಲಿ ತೋರಿಸ್ಲಿಕ್ಕೆ ಆಗ್ತಿಲ್ಲ, ಬಟ್ ಈ ಪ್ರಿಂಟ್ ಔಟ್ ತೋರಿಸ್ಲಿಕ್ಕೆ ನನಗೇನು ಮುಜುಗರ ಇಲ್ಲ. ನೋಡಿ, ಕರೆಕ್ಟ್, ಉತ್ತರ ಪ್ರದೇಶದಲ್ಲಿ 80 ಇದ್ದಿದ್ದನ್ನ ನೀವು ಆಡ್ ಆನ್ ಮಾಡಿ 140 ಮಾಡ್ತಾ ಇದ್ದೀರಿ, ಸರಿಯೇ. ಆದ್ರೆ ಅನುಪಾತದ ಬಗ್ಗೆ ನೀವು ಹೈಡ್ ಮಾಡ್ತಾ ಇದ್ದೀರಿ. ದಕ್ಷಿಣ ರಾಜ್ಯಗಳಲ್ಲೂ ಅಷ್ಟೇ ಸರ್, ನೀವು 50% ಹೈಕ್ ಮಾಡ್ತಿದ್ದೀರಿ, ಸರಿಯೇ. ಆದ್ರೆ ಅನುಪಾತದಲ್ಲಿ ಆಗ್ತಾ ಇರುವ ಇಳಿಕೆಯ ಬಗ್ಗೆ ನೀವು ಹೈಡ್ ಮಾಡ್ತಿದ್ದೀರಿ. ನೋಡಿ, ಉತ್ತರ ಪ್ರದೇಶದಲ್ಲಿ 1.7% ಹೆಚ್ಚಳ ಪ್ರಾತಿನಿಧ್ಯ, ಆದ್ರೆ ಕರ್ನಾಟಕಕ್ಕೆ ನೋಡಿ 0.56% ಕಡಿಮೆ ಆಗ್ತಿದೆ. ಇದು ನಂದಲ್ಲ ಸರ್, ಪ್ರತಿಷ್ಠಿತ ಪತ್ರಿಕೆಯ ರಿಪೋರ್ಟ್ ಇದು. ಇದು ಬರೀ ಎಡಪಂಥೀಯರಿಂಗ್ ಬರೀಬಹುದು. ಸಿಂಪಲ್ ಪಾಯಿಂಟ್ ಇದೆ. 1976 42nd ಅಮೆಂಡ್ಮೆಂಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವೆರಿ ಕ್ಲಿಯರ್ಲಿ ಸೆಡ್, ನೀವು ಇವತ್ತು ಅಂದ್ರೆ 1976 ಅಲ್ಲಿ ಫ್ರೀಸ್ ಮಾಡ್ತಾ ಇದೀವಿ ಸೀಟ್ಸ್, ನಂಬರ್ ಆಫ್ ಸೀಟ್ಸು. ಇವತ್ತಿಂದ 2026 ಅಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಅಮೆಂಡ್ಮೆಂಟ್ 42nd ಅಲ್ಲಿ. 2026 ಅಲ್ಲಿ ಯು ಶುಡ್, ಪ್ಲೀಸ್ ರಿಮೆಂಬರ್ ದಿಸ್ ವರ್ಡ್ ಇಸ್ ಬಿನ್ ಯೂಸ್, ನಾನು ಓದಿದ್ದೀನಿ ಅದಕ್ಕೋಸ್ಕರ ಹೇಳ್ತೇನೆ, ಯು ಶುಡ್ ರೀಕಾನ್ಸ್ಟಿಟ್ಯೂಟ್ ಅಸೆಂಬ್ಲೀಸ್ ಅಂಡ್ ಪಾರ್ಲಿಮೆಂಟ್ಸ್ ಅಕಾರ್ಡಿಂಗ್ ಟು ದ ನ್ಯೂ ಪಾಪ್ಯುಲೇಷನ್ ಅಂತ ಹೇಳಿದ್ರು. ಆಯ್ತಪ್ಪ, ನ್ಯೂ ಪಾಪ್ಯುಲೇಷನ್ಸ್ ಪ್ರಕಾರ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಹೌದು, ದಕ್ಷಿಣ ರಾಜ್ಯಗಳಿಗೆ ಕಡಿಮೆ ಬರುತ್ತೆ, ಬಿಕಾಸ್ ವಿ ಹ್ಯಾವ್ ಔಟ್ ಪರ್ಫಾರ್ಮ್ಡ್ ದ ಪಾಪ್ಯುಲೇಷನ್ ಗ್ರೋತ್. ಅಂದ್ರೆ ಪಾಪ್ಯುಲೇಷನ್ ಗ್ರೋತ್ ಕಂಟ್ರೋಲ್ ಮಾಡಬೇಕು ಅಂತ ಏನು ಕೇಂದ್ರ ಸರ್ಕಾರ ಅವತ್ತು ನಿರ್ಧಾರ ಮಾಡಿತ್ತು, ಅದನ್ನು ನಾವು ಔಟ್ ಪರ್ಫಾರ್ಮ್ ಮಾಡಿದ್ದೀವಿ. ಆದರೆ ಈಗ ಅಂದ್ರೆ FRP ರೇಟ್, ಫರ್ಟಿಲಿಟಿ ರೇಟ್ ಪರ್ ಕಪಲ್ ಏನಿದೆ, ಇದು ಕರ್ನಾಟಕ ಅಥವಾ ದಕ್ಷಿಣ ಕರ್ನಾಟಕದಲ್ಲಿ ಏನಿದೆ, ದಕ್ಷಿಣ ಭಾರತದಲ್ಲಿ ಏನಿದೆ, ಇದು 1.8 ಇದೆ ಆವ್ರೇಜ್. ಇದರಲ್ಲಿ ಯಾವುದೇ ಕಮ್ಯುನಿಟಿ ವೈಸ್ ಇಲ್ಲ, 1.8 ಇದೆ. ಆದ್ರೆ ಉತ್ತರ ಭಾರತದಲ್ಲಿ ಹೋದಾಗ ಅದು ಆಸ್ ಆಫ್ ಟುಡೇ ಇಟ್ ಈಸ್ 2.3 ಇದೆ. ಅಂದ್ರೆ ಅರ್ಥ ಏನಂದ್ರೆ ಆಸ್ ಆಫ್ ಟುಡೇ, ಹಿಂದೆ 3.1 ಇತ್ತು, ಅವಾಗ ಇಡೀ ದಕ್ಷಿಣ ಭಾರತದಲ್ಲಿ 2.1 ಇತ್ತು. ಏನಾಗ್ತಿದೆ ಅಂತ ಹೇಳಿದ್ರೆ, ಈ ತರ ಮಾಡ್ಕೊಂಡಾಗ, ಹೌದು, ಅದು ಮ್ಯಾಂಡೇಟ್ ಕೊಟ್ಟಿದ್ಯಾರು? ಇಂದಿರಾ ಗಾಂಧಿ ಅವರು ಹೇಳಿದ್ದು ಹೊಸದಾಗಿ ಮಾಡಿ ಪಾಪ್ಯುಲೇಷನ್ ವೈಸ್ ಅಂದ್ಬಿಟ್ರು. ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ ಕೇಂದ್ರ ಸರ್ಕಾರ, ಇವತ್ತಿನ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ರೀತಿ ಮಾಡಿದ್ರೆ ಅನ್ಯಾಯ ಆಗ್ತದೆ ದಕ್ಷಿಣ ರಾಜ್ಯಗಳಿಗೆ ಅಂತ ಹೇಳಿ ಏನಾಗಿದೆ, ಅವರು 1971 ಸೆನ್ಸಸ್ನ ಬೇಸ್ ಆಗಿ ಇಟ್ಕೊಂಡು, ಏನಾವತ್ತು ಅಂದ್ರೆ 1976 ಅಲ್ಲಿ ರೀಕಾನ್ಸ್ಟಿಟ್ಯೂಟ್ ಆಗಿತ್ತು, ಅದ್ರ ಬೇಸ್ ಆಗಿ ಇಟ್ಕೊಂಡು ಇವತ್ತಿಗೆ ಅದಕ್ಕೆ 33% ಆಡ್ ಅಂತ, ಅಥವಾ 50% ಪರ್ ಸ್ಟೇಟ್ ವೈಸ್ ಆಡ್ ಮಾಡ್ಕೊಂಡು ಹೋಗ್ತಕ್ಕಂತಹದ್ದು ಮಾಡ್ತಿರೋದ್ರಿಂದ ಯಾವ ರಾಜ್ಯಕ್ಕೂ ಅನ್ಯಾಯ ಆಗ್ತಾ ಇಲ್ಲ. ಎಲ್ಲಾ ರಾಜ್ಯಗಳಿಗೂ ಸಹ ನೀವು ಯಾವ ಕಾನೂನು ಮಾಡಿದ್ರಿ
ಅಂದ್ರೆ ಇಂದಿರಾ ಗಾಂಧಿ ಅವ್ರು ಯಾವ ಕಾನೂನು ಪಾಸ್ ಮಾಡಿದ್ರು ಆ ಕಾನೂನಿನ ಆಧಾರದ ಮೇಲೆ ಆಗ್ತಿರ್ತಕ್ಕಂಥದ್ದು. ಇದನ್ನ ಈ ಕೆಲವರು ಏನಿದ್ದಾರೆ ಈ ಕಾಂಗ್ರೆಸ್ಸಿಗರು ಅಥವಾ ಸಬ್ಜೆಕ್ಟ್ ಅರ್ಥ ಮಾಡ್ಕೊಳ್ಳೋದು ಅಥವಾ ನನಗೆ ಗೊತ್ತಿಲ್ಲ ಎಷ್ಟು ಜನ ಕಾಂಗ್ರೆಸ್ನಲ್ಲಿ ಈ 1976 42nd ಅಮೆಂಡ್ಮೆಂಟ್ ನ ಓದ್ಕೊಂಡಿದ್ದಾರೆ ಅಂತ. 49 ಅಮೆಂಡ್ಮೆಂಟ್ ಆಯ್ತು ಅದರಲ್ಲಿ. ನಾನು ಬೇಕಾದ್ರೆ ಅಕಾರ ಚಕಾರಗಳನ್ನು ಸಹ ಆ ಅಮೆಂಡ್ಮೆಂಟ್ಗೆ ಹೇಳ್ತೇನೆ. ಇಟ್ ವಾಸ್ ಕಾಲ್ಡ್ as ಮಿನಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. It was a cutting of all the main criteria which was given by Baba Sahib. ಅಂತದನ್ನೆಲ್ಲ ಅಮೆಂಡ್ ಮಾಡಿದ್ರು. ಆಯ್ತು, ಅದೆಲ್ಲ ಒಂದ್ ಕಡೆಗೆ. ನಾನು ಆ ಚರ್ಚೆಗೆ ಹೋಗ್ತಾ ಇಲ್ಲ ಇವತ್ತು. ಈ ರೀಕಾನ್ಸ್ಟಿಟ್ಯೂಷನ್ ಅಸೆಂಬ್ಲೀಸ್ ಮತ್ತು ಪಾರ್ಲಿಮೆಂಟ್ಸ್ ನ ಜಾಸ್ತಿ ಮಾಡಬೇಕು ಅನ್ನೋದನ್ನ ನೀವು ಫ್ರೀಸ್ ಮಾಡಿದ್ದು. ನೀವು ಹೇಳಿದ್ದು 2026 ಅಲ್ಲಿ ಯು ಶುಡ್ ಅಂತ ಹೇಳಿ. ಸರ್, ಯಾವ್ದಾದ್ರು ಒಂದು ಅಂಶವನ್ನ ಡೆಲಿಬರೇಟ್ ಆಗಿ ಮರಿತಾ ಇದ್ದೀರಾ ಅಥವಾ ಹೇಳೋದ್ರಿಂದ ಹಿಂಜರಿತಿದ್ದೀರಾ? ನಾನು ಯಾವುದೇ ಮುಜುಗರ ಹೇಳ್ದೆ ನೋಡಿ. ಇದು ಈ ವಿಚಾರ ಇಷ್ಟೇನೆ. 2026 ಅಲ್ಲಿ ಅಸೆಂಬ್ಲೀಸು ಮತ್ತು ಪಾರ್ಲಿಮೆಂಟ್ಸು ಜಾಸ್ತಿ ಆಗ್ಲೇಬೇಕಿತ್ತು ಅಂತಕ್ಕಂಥ ಕಾನೂನು ಒಂದಿದೆ. 2026 ಅಲ್ಲಿ ಮಾಡ್ಲೇಬೇಕು ಅಂತಿದೆ. ಅದು ಪಾಸ್ ಆಗಿದ್ದು ಯಾವಾಗ ಬಿಲ್ಲು ಅಂದ್ರೆ November 1 ಲೋಕಸಭಾದಲ್ಲಿ, November 2 ಲೋಕಸಭಾದಲ್ಲಿ 1976 ಎಮರ್ಜೆನ್ಸಿ ಟೈಮಲ್ಲಿ ಬುಲ್ಡೋಸ್ ಮಾಡಿ ಪಾರ್ಲಿಮೆಂಟ್ ನ ಮೇಡಮ್ ಇಂದಿರಾ ಗಾಂಧಿ ಅವರು ಮಾಡಿದಂತಹದ್ದು. ಒಂದನೇ ವಿಚಾರ. ಎರಡನೇ ವಿಚಾರ, ಹೌಎವರ್ ಮೇಡಮ್ ಅವರು ಹೇಳಿದ್ರು, ಹೌಎವರ್ ಇನ್ 2001 ಅಲ್ಲಿ ನೀವು ಏನ್ ರೀಕಾನ್ಸ್ಟಿಟ್ಯೂಟ್ ಮಾಡಬಹುದು ಅಂತ ಹೇಳ್ತಾರೆ. ಅಂದ್ರೆ 25 ವರ್ಷ ನಂತರದಲ್ಲಿ ರೀಕಾನ್ಸ್ಟಿಟ್ಯೂಟ್ ಅಂದ್ರೆ ಏನೇನು ಅಸೆಂಬ್ಲೀಸು ಮತ್ತು ಪಾರ್ಲಿಮೆಂಟ್ ಇದೆ ಜಾಸ್ತಿ ಮಾಡಿದೆ. ಉದಾಹರಣೆ ಕರ್ನಾಟಕದಲ್ಲಿ 224 ಇತ್ತು. ಆ 224 ಒಳಗಡೆನೆ ನೀವು ಕ್ರೈಟೀರಿಯಾ 1 ಲಕ್ಷ ಇತ್ತು ಅವತ್ತು ಪಾಪ್ಯುಲೇಷನ್ಗೆ. ನಾವು 1976 ಅಲ್ಲಿ ಮಾಡಿದಾಗ ಆ ಕ್ರೈಟೀರಿಯಾನ ಬದಲಾವಣೆ ಮಾಡಿಕೊಂಡು ನೀವು 2 ಲಕ್ಷನೋ 3 ಲಕ್ಷಕ್ಕೋ ಏನ್ ಮಾಡ್ತಿರೋ ಮಾಡಿ ಅಂತ ಹೇಳಿ ಕೊಟ್ಟಿದ್ರು. ಆ ಮ್ಯಾಂಡೇಟ್ ಮೇಲೆ ಮಾಡಿದಂತ ಹೋದೆ 2008 ಅಲ್ಲಿ ನಾವೇನು ಹೊಸ ಬೆಂಗಳೂರು ಹೊಸ ಸೀಟ್ಸ್ ಬಂತು. ಮಂಡ್ಯದಲ್ಲಿ, ಹಾಸನದಲ್ಲಿ ಮತ್ತು ಚಾಮರಾಜನಗರದಲ್ಲೆಲ್ಲ ಸೀಟ್ಸ್ ಕಳ್ಕೊಂಡ್ವಿ. ಆ ರೀತಿ ಆಗಿದ್ದು. ಆಕ್ಚುಲಿ ಏನಂದ್ರೆ ಅದನ್ನ ಅವತ್ತು ಏನಾಯ್ತೋ ಆಗಿತ್ತೆ. ಇವತ್ತು ಏನಾಗ್ಬೇಕು ಅದು ಆಗ್ಲೇಬೇಕು. ಅದು ಆಗದೆ ಇದ್ರೆ ಒಂದು ಗ್ರೋರ್ ಅನ್ಯಾಯ. ಯಾಕೆಂದ್ರೆ 55 ಕೋಟಿ ಪಾಪ್ಯುಲೇಷನ್ ಇತ್ತು 1976 ಅಲ್ಲಿ. ನೀವೇನಾದ್ರೂ ಮರಿತಾ ಇದ್ದೀರಾ ಅಥವಾ ಡೆಲಿಬ್ರೇಟ್ ಆಗಿ ಹೈಡ್ ಮಾಡ್ತಿದ್ದೀರಾ ಅಂತ ಯಾಕೆ ಹೇಳ್ದೆ ಅಂದ್ರೆ, ಶಾರದಾ ಮೇಡಮ್ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದು ನನ್ನ ಧ್ವನಿ ತಲುಪ್ತಾ ಇದ್ರೆ, ಶಾರದಾ ಮೇಡಮ್ ನೀವು ಮೈತ್ರಿ ಪಾರ್ಟ್ನರ್ ಇರ್ಬೋದು, ಆದ್ರೆ ನೀವು ಶಾಸಕಿ ಇದ್ದೀರಿ, ಹೀಗಾಗಿ ನಿಜ ಮಾತನಾಡ್ತೀರಿ ಅನ್ನೋ ಭರವಸೆಯೊಂದಿಗೆ ನಿಮಗೆ ಪ್ರಶ್ನೆ ಕೇಳ್ತಿದ್ದೀನಿ. ನೋಡಿ, ಈ ಮಹಿಳಾ ಮೀಸಲಾತಿಯ ಬಿಲ್ ಅನ್ನ ಹಿಂದೆ ಮಂಡಿಸಿದಾಗ ಸಂಸತ್ನಲ್ಲಿ ಇದೇ NDA ಸರ್ಕಾರ ಇರೋ ಸಂದರ್ಭದಲ್ಲಿ ಏನ್ ಹೇಳಲಾಗಿತ್ತು? ಸೋನಿಯಾ ಗಾಂಧಿ ಮೇಡಮ್ ಕೇಳ್ತಾರೆ, ಅತಿ ಶೀಘ್ರದಲ್ಲಿ ಇದನ್ನ ಅನುಷ್ಠಾನಕ್ಕೆ ತಂದುಬಿಡಿ. ಆಗ ಇದೇ ಸಂಸತ್ನಲ್ಲಿ ಕೂತು, ಇಫ್ ಐ ಆಮ್ ಕರೆಕ್ಟ್, ನಿಶಿಕಾಂತ್ ದುಬೆ ಅವರು ಕೊಟ್ಟ ಉತ್ತರ, ಮೇಡಮ್ ಕಾನ್ಸ್ಟಿಟ್ಯೂಷನ್ ಅನ್ನೋದು ಕೂಡ ಒಂದು ವಸ್ತು ಇದೆ, ನಿಮಗೆ ಗೊತ್ತಿದೆಯೋ ಇಲ್ವೋ, ಅದರ ಪ್ರಕಾರ ಮೊದಲು ಜನಗಣತಿ ಆಗಬೇಕು, ಕ್ಷೇತ್ರ ಪುನರ್ವಿಂಗಡಣೆ ಆಗಬೇಕು, ಅದಾದ್ಮೇಲೆ ಮೀಸಲಾತಿ. ಹೇಳಿ ತಿಂಗಳುಗಳ ಕಳೆದಿಲ್ಲ ಮೇಡಮ್. ಇವಾಗ ಮೀಸಲಾತಿ ತರಲಿಕ್ಕೆ ಅರ್ಜೆನ್ಸಿ ತೋರಿಸ್ತಿರೋದಕ್ಕೆ ಸೆನ್ಸಸ್ ಆಯ್ತಾ? ಇಲ್ಲ. ಮರು ವಿಂಗಡಣೆ ಈ ಸೆನ್ಸಸ್ ನ ಆಧಾರದ ಮೇಲೆ ಆಗ್ತಿದ್ಯಾ? ಇಲ್ಲ. ಅಂದ್ರೆ ಈ ತರಾತುರಿ ಇದೆಯಲ್ಲ, ಇದ್ರ ಹಿಂದಿರೋ ಉದ್ದೇಶನೇ ಪ್ರಶ್ನೆ ಮಾಡ್ತಿರೋದು ನಾವು ಅಂತ. ಮೇಡಮ್, ಈಗ ನಮಸ್ತೆ ಮೇಡಮ್. ಏನಿಲ್ಲ, ನಮ್ಮಲ್ಲಿ ಹಿಂದೆನೂ ಸಹ ನಮ್ಮ ಪಕ್ಷದ ರಾಷ್ಟ್ರಾಧ್ಯಕ್ಷರು, ಮಾಜಿ ಪ್ರಧಾನಿಗಳು ಸನ್ಮಾನ್ಯ ದೇವೇಗೌಡರು ಸಹ ಇದನ್ನ ಮಂಡನೆ ಮಾಡೋಕೆ ತುಂಬಾ ಪ್ರಯತ್ನ ಪಟ್ರು. ಮಹಿಳೆಯರಿಗೆ 33% ತರಲೇಬೇಕು ಅಂತ ಹೇಳಿ. ಕೆಲವೊಂದೆಲ್ಲ ರಾಜಕಾರಣದ ಇದ್ರಲ್ಲಿ ಅದು ಸಕ್ಸಸ್ ಆಗ್ಲಿಲ್ಲ. ಈಗ ಆಗ್ತಾ ಇದೆ. ನಮ್ಗೆ ತುಂಬಾ ಸಂತೋಷ.